ರೀ ರಿಲೀಸ್ ಅಂದರೆ ಇದು ಎಲ್ಲಿಂದ ಶುರುವಾಯಿತು ಅಂದರೆ ಶಿಲ್ಪಾ ಶ್ರೀನಿವಾಸ್ ಸರ್ ಪ್ರೊಡ್ಯೂಸರ್. ಅವ್ರು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ದನಿ ನಮಗೆ ಈ ಥಿಯೇಟ್ರ್ ಅನ್ನೋದು ದೇವಸ್ಥಾನ ಇದ್ದಂಗೆ, ಅವ್ರು ಕ್ಲೋಸ್ ಆಗ್ತಾ ಇದ್ರೆ ಒಂಥರ ಹಂಗೆ ಹಿಂಗೆ ಅವ್ರ ದುಃಖಗಳು ತುಂಬ ಇದೆ ಅವ್ರೊಳಗಡೆ. ಸೊ ಅವತ್ತು ನಾನು ಡಿಸೈಡ್ ಮಾಡಿದೆ, ಓಕೆ ಉಪೇಂದ್ರ ಸಿನಿಮಾನ ರಿಲೀಸ್ ಮಾಡೋಣ ಅಂದ್ಕೊಂಡು 25th ಇಯರ್ಗೆ ಮಾಡಬೇಕಿತ್ತು. ಕಾರಣಾಂತರಗಳಿಂದ ಬೇರೆ ಮಾಡಿದ್ರು ಆಗಲಿಲ್ಲ. ಸೊ ಈಗ ಮತ್ತೆ ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದೇ ಈ ಪ್ರವೀಣ್ ಸರ್ ಹೇಳ್ದಂಗೆ ರಿಲೀಸಲ್ಲಿ ಏನು ವಿಶೇಷ ಅಂತ ಹೇಳೋದಾದರೆ, ಉಪೇಂದ್ರ ಸಿನಿಮಾ ಬರೀ ಸಿನಿಮಾ ಅಲ್ಲ, ಪ್ಯೂರ್ ಎಂಟರ್ಟೈನ್ಮೆಂಟು ಮತ್ತು ಸ್ಟ್ರಾಂಗ್ ಮೆಸೇಜ್ ಇರೋವಂಥ ಸಿನಿಮಾ. ಈ ಪ್ಯೂರ್ ಎಂಟರ್ಟೈನ್ಮೆಂಟು ಮತ್ತು ಸ್ಟ್ರಾಂಗ್ ಮೆಸೇಜ್ ಇರೋವಂಥ ಸಿನಿಮಾನ ಇಟ್ಕೊಂಡು ಒಂದಷ್ಟು ಏನೋ ಪ್ರಯತ್ನಗಳು, ಈ ಪ್ರಯತ್ನಗಳೆಲ್ಲ ಈಗ ಹೇಳಿದಾಗ ಇದಾಗುತ್ತಾ, ಇದು ವರ್ಕ್ ಆಗಲ್ಲ, ಇದಾಗಲ್ಲ ಬಿಡು ಅನ್ನೋ ಥರನೇ ಮನಸ್ಥಿತಿ ಬರೋದು. ಆದರೆ ಒಂದು ಸರಿ ಇದನ್ನು ನಾವು ಎಕ್ಸಿಕ್ಯೂಟ್ ಮಾಡಿ ಅದನ್ನು ಜಾರಿಗೆ ತಂದಾಗ ಓಕೆ, ನೆಕ್ಸ್ಟ್ ಸಿನಿಮಾ ಇದು ಹಂಗೆ ಮುಂದುವರಿತಾ ಇರುತ್ತೆ. ಒಂದ್ಸರಿ ಮಾಡಬೇಕು, ಅದನ್ನು ಉಪೇಂದ್ರ ಅನ್ನೋ ಸಿನಿಮಾದಿಂದನೇ ಶುರು ಮಾಡಬೇಕು ಅಂತ ಯೋಜನೆಗಳೆಲ್ಲ ಹಾಕ್ಕೊಂಡು ಒಂದಷ್ಟೆಲ್ಲ ತಯಾರಿ ನಡೀತಾ ಇದೆ. ಇದರಲ್ಲಿ ಈಗ ವಿಶೇಷ ಏನಪ್ಪ ಅಂದರೆ, ಅದೇ ಈ ಸಿನಿಮಾ ರಿಲೀಸ್ ಆದಾಗ ಆಡಿಯನ್ಸ್ಗಳು ಟಿಕೆಟ್ ಪರ್ಚೇಸ್ ಮಾಡ್ತಾರೆ, ಸಿನಿಮಾ ನೋಡೋಕೆ ಬರ್ತಾರೆ, ಎದ್ದೋಗ್ಬಿಡ್ತಾರೆ, ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಇದ್ರ ಜೊತೆ ಒಂದು ಅಡಿಷ್ನಲ್ ಏನಪ್ಪ ಅಂದರೆ, ಸಿನಿಮಾ ನೋಡ್ತಾರೆ, ಟಿಕೆಟ್ ಪರ್ಚೇಸ್ ಮಾಡ್ತಾರೆ, ಸಿನಿಮಾ ನೋಡಾದ್ಮೇಲೆ ಇದು ಆಲ್ರೆಡಿ ಜನಗಳಿಗೆಲ್ಲ ತಲೆ ಕೆಡಿಸಿರುವಂಥ ಸಿನಿಮಾ, ಈಗಲೂ ಜನಗಳು ಕನ್ಫ್ಯೂಷನಲ್ಲೇ ಇರ್ತಾರೆ. ಉಪೇಂದ್ರ ಅಂದರೆ ಏನೂ ಇಲ್ಲ, ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಕೇಳ್ತೀವಿ. ಎಕ್ಸಾಂಪಲ್, ಉಪೇಂದ್ರ ಸಿನಿಮಾದಲ್ಲಿ ಎಷ್ಟು ಕಾಸ್ಟ್ಯೂಮ್ ಹಾಕಿದ್ದಾರೆ, ಹೀಗೆ ಸಿನಿಮಾಗೆ ರಿಲೇಟೆಡ್ಡು ಕ್ವಶನ್ಗಳನ್ನ ಕೇಳ್ತೀವಿ. ಯಾರು ಅದಕ್ಕೆ ಆನ್ಸರ್ ಮಾಡ್ತಾರೋ ಅವ್ರಿಗೆ ಅವತ್ತಿಂದು ಆ ಶೋದು ಏನು ಕಲೆಕ್ಷನ್ ಶೇರ್ ಅಮೌಂಟ್ ಇರುತ್ತಲ್ಲ ಅವರಿಗೆ ಪ್ರೈಸ್ ಮನಿಯಾಗಿ ಕೊಡ್ತೀವಿ. ಇದು ಫಸ್ಟ್ ಪಾಯಿಂಟು. ಎರಡನೇದು, ಇನ್ನೊಂದು, ಈ ಪ್ರಯತ್ನಗಳು ಈಗ ಹೇಳಿದಾಗ ಇದು ಅಸಾಧ್ಯ, ಇದು ಸಾಧ್ಯ ಇಲ್ಲ ಅನ್ನೋದು ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಬಂದೇ ಬರುತ್ತೆ. ಬಟ್ ಒಂದು ಬಂಡ ಧೈರ್ಯದಲ್ಲಿ, ಒಂದು ಬಂಡ ಪ್ರಯತ್ನದಲ್ಲಿ ಮಾಡ್ತಾ ಇದ್ದೀವಿ. ಫ್ಯಾಮಿಲಿ ಆಡಿಯನ್ಸ್, ಈ ಸಿನಿಮಾಗೆ ಫ್ಯಾಮಿಲಿ ಆಡಿಯನ್ಸ್ ಬಂದು ಸಿನಿಮಾ ನೋಡಿ ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ಒಂದು ಅಡಿಷ್ನಲ್ಲು ಏನು ಅಂದರೆ, ಅವ್ರಿಗೆ 1 year ಫ್ಯಾಮಿಲಿಗೆ ಅವ್ರ ಗ್ಯಾಸ್ ಬಿಲ್ನ ಪೇ ಮಾಡೋದು ಕಂಪನಿ, ಜೊತೆಗೆ ಶೇರ್ ಅಮೌಂಟು. ಓಕೆ, ನೆಕ್ಸ್ಟು ರಿಲೀಸ್ ಆಗಿ 25th ತನಕ ನಾವು ಥಿಯೇಟ್ರಲ್ಲಿ ಸಿನಿಮಾ ನಿಲ್ಲಿಸ್ತೀವಿ. 25th ಡೇ ತನಕ ಈ ಪ್ರೋಸೆಸ್ ಆಗ್ತಾ ಇರುತ್ತೆ. 25th ಡೇ ಒಂದು ಮೆಗಾ ಕ್ವಶನ್ ಪ್ಲ್ಯಾನ್, ತುಂಬ ಒಂದು ಬೇರೆ ಲೆವೆಲಲ್ಲಿ ಪ್ಲ್ಯಾನ್ ಮಾಡ್ತೀವಿ. ಅವತ್ತಿನ ದಿನ ಈ 24 days ಏನು ಸಿನಿಮಾ ನೋಡಿರ್ತಾರಲ್ಲ ಅವರೆಲ್ಲರಿಗೂ, ಸಿನಿಮಾ ನೋಡಿರೋರಿಗೆ ಅವ್ರಿಗೆ 25th ಡೇ ಒಂದೇ ಒಂದು ಕ್ವಶನ್ ಕೇಳ್ತೀವಿ. ಆ ಕ್ವಶನ್ಗೆ ಯಾರು ಆನ್ಸರ್ ಮಾಡ್ತಾರೋ ಅವತ್ತು ನಿಜವಾಗ್ಲೂ ಅವ್ರಿಗೆ ಸೀರಿಯಸ್ಲಿ 1 ಕೋಟಿ ರೂಪಾಯಿ ಬಹುಮಾನ ಸಿಗುತ್ತೆ. ನೆಕ್ಸ್ಟ್, ಅದೇ ಇದು ಹೇಳ್ದಂಗೆ ನಿಜವಾಗ್ಲೂ ಎಲ್ಲ ಒಳೊಳಗಡೆ ನಗು ಬರ್ತಿರುತ್ತೆ. ಅಲ್ಲಂದೂ ತಗ್ತವ್ರೆ, ಇರಲಿ, ಏನು ತೊಂದರೆ ಇಲ್ಲ. ಒಂದ್ಸರಿ ಎಕ್ಸಿಕ್ಯೂಟ್ ಆಗೋ ತನಕ ಇದು ನಮಗೆ ತುಂಬ ಚಾಲೆಂಜಿಂಗ್ ಅನಿಸ್ತಿದೆ, ಬಟ್ ಮಾಡ್ತೀವಿ, ಬಿಡಲ್ಲ. ಇದಕ್ಕೆ ನಮಗೇನು ತಯಾರಿ ಬೇಕು, ಏನೇನು ಅಂತ ಹೇಳ್ಬಿಟ್ಟು ಒಂದು 3-4 months ತುಂಬ ಎಫರ್ಟ್ ಹಾಕ್ಬಿಟ್ಟು ಇದು ವರ್ಕ್ ಆಗುತ್ತಾ, ಇದು ವರ್ಕ್ ಆದರೆ ಎಷ್ಟು ಟೀಮ್ ಬೇಕು ನಮಗೆ, ಎಷ್ಟು ಜನ ಬೇಕಾಗ್ತಾರೆ ಕರ್ನಾಟಕದಲ್ಲಿ ಎಕ್ಸಿಕ್ಯೂಟ್ ಮಾಡೋಕ್ಕೆ, ಪ್ರತಿ ಥಿಯೇಟ್ರಿಗೂ ಎಷ್ಟು ಜನಗಳನ್ನ ಇಟ್ಬಿಟ್ಟು ಕೆಲಸ ಮಾಡಿಸ್ಬೇಕು ಇದನ್ನು ಅಂತ ಎಲ್ಲ ಒಂದು ಟ್ರಯಲ್ ಆ್ಯಂಡ್ ಎರರ್ ಥರ ಸುಮ್ಮನೆ ಒಂದು 10 ಹಳ್ಳಿಗಳಿಗೆ ಹೋಗ್ಬಿಟ್ಟು ಏನೋ ಅಲ್ಲೇನೋ ಒಂದು ಕಾನ್ಸರ್ಟ್ ಮಾಡಿ ಏನೇನೋ ಮಾಡಿದ್ದೀವಿ. ಇದೆಲ್ಲ ಐ ಎಮ್ ಪ್ರೊಡ್ಯೂಸರ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಡೀಟೇಲ್ಸ್ ಸಿಗುತ್ತೆ, ಆ ಚಾನಲಲ್ಲಿ ಎಲ್ಲ ಇದೆ. ಸೊ ಇದನ್ನು ಓವರ್ ಆಲ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ಆಲ್ಮೋಸ್ಟ್ ನಮಗೆ ಒಂದು
60-70 ಜನ ಬೇಕಾಗ್ತಾರೆ ಒಂದು ಟೀಮ್. ಸೊ ಆ 60-70 ಜನನ ಪ್ರತಿಯೊಂದು ಡಿಸ್ಟಿಕಲ್ಲೂ ಇಬ್ಬಿಬ್ಬರಿಗೆ ಅಪಾಯಿಂಟ್ ಮಾಡ್ಕೋತೀವಿ. ಅಪಾಯಿಂಟ್ ಮಾಡ್ಕೊಂಬಿಟ್ಟು ಅವ್ರಿಗೆ ಉದ್ಯೋಗ ಸೃಷ್ಟಿ ಕಾನ್ಸೆಪ್ಟ್ ಅಷ್ಟೆ. ನಮ್ಮ ಕಂಪ್ನಿ ಕಡೆಯಿಂದ ಒಂದು 60 ಜನನ ಅಪಾಯಿಂಟ್ ಮಾಡಿಕೊಂಡು ನಾವು ಅಂದ್ಕೊಂಡಿರೋ ಕಾನ್ಸೆಪ್ಟನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಪ್ರತಿ ಜಿಲ್ಲೆಯಲ್ಲೂ ಎಕ್ಸಿಕ್ಯೂಟ್ ಮಾಡಿಬಿಟ್ಟು ನಾವೇನು ಅಂದ್ಕೊಂಡಿದ್ದೀವಲ್ಲ ಅದನ್ನು ಅಚೀವ್ ಮಾಡೋಕ್ಕೆ ಎಷ್ಟು ಎಫರ್ಟ್ ಬೇಕು, ಯಾರ್ಯಾರ ಸಹಾಯ ಬೇಕು, ಎಲ್ಲರದು ತಗೊಂಡು ಪ್ರಯತ್ನ ಪಡ್ತೀವಿ. ಈ ಪ್ರಯತ್ನ ಸಕ್ಸಸ್ ಆಗಲಿಲ್ಲ ಅಂದರೂ ಮತ್ತೆ ಪ್ರಯತ್ನ ಪಡ್ತಾನೆ ಇರ್ತೀವಿ. ಇದೊಂದೇ ಸಿನಿಮಾಗೆ ಮುಗಿಯಲ್ಲ. ಈ ವಿಚಾರ ಬಗ್ಗೆ ನೆಕ್ಸ್ಟು ತುಂಬ ದೊಡ್ಡ ದೊಡ್ಡ ಸಿನಿಮಾಗಳ ಪ್ಲಾನ್ ಇದೆ. ಅಂದರೆ ಇದೆಲ್ಲ ಯಾಕೆ ಅಂದರೆ ಹಿಂದೆ ಅಂದರೆ ಹಳೆ ಸಿನಿಮಾಗಳೇ, ಹಿಂದೆ ನಮ್ಮ ಸಿನಿಮಾಗಳು ಯಾವ್ಯಾವ ಥರ ಸಿನಿಮಾಗಳು ಬಂದಿದ್ದಾವೆ, ಅವೆಲ್ಲ ಥಿಯೇಟ್ರಲ್ಲಿ ಯಾವ ಲೆವೆಲಲ್ಲಿ ಮನೋರಂಜನೆ ಕೊಟ್ಟಿದ್ದಾವೆ. ಸೊ ಇದನ್ನೆಲ್ಲ ಒಂದಷ್ಟು ಈಗೇನೋ ಏನೇನೋ ಮಾತಾಡೋ ಒಂದಷ್ಟು ಜನಗಳಿಗೆ ಅದೊಂದು ರೀಚು ತುಂಬ ಹಿಂದೆ ಇನ್ನೂ ತುಂಬ ಒಂದಷ್ಟು ಇದ್ದಾವೆ. ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಈ ಪ್ರಯತ್ನಕ್ಕೆ ನೀವೆಲ್ಲರ ಸಪೋರ್ಟ್ ಬೇಕು, ಮತ್ತು ಕರ್ನಾಟಕ ಜನಗಳ ಆಶೀರ್ವಾದ ಬೇಕು. ಇದ್ರ ಬಗ್ಗೆ ಇನ್ನೂ ಏನು ಕರೆಕ್ಷನ್ಸು ಅಪ್ಡೇಟು ಏನೇನಿರುತ್ತೋ ಅದೆಲ್ಲ ಆಗ್ತಾ ಇರುತ್ತೆ. ಥ್ಯಾಂಕ್ ಯು. ಸೇಮ್ ಟೈಮ್ಗೆ ಅವ್ರದ್ದಲ್ಲಿ ಆ ಈವೆಂಟ್ನ ಮಾಡೋದೇ ಅವ್ರ ಕೆಲಸ ಆಗಿರುತ್ತೆ. ಸೊ ಅವ್ರಿಗೆ ಒಂದಷ್ಟು ಟ್ರೈನಿಂಗ್ ನಡೀತಿದೆ. ಅವರಿಗೆಲ್ಲ ತಯಾರು ಮಾಡಿಬಿಟ್ಟು ಪ್ರತಿ ಥಿಯೇಟ್ರಿಗೂ ಪುಷ್ ಮಾಡ್ತೀವಿ. ಪುಷ್ ಮಾಡಿಬಿಟ್ಟು ನಾವು ಅಂದ್ಕೊಂಡಿರೋ ಕಾನ್ಸೆಪ್ಟ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ಎಲ್ಲೂ ಏನು ಎರರ್ ಆಗ್ದಂಗೆ ಪ್ರಯತ್ನ ಪಡ್ತೀವಿ. ಬಟ್ ಸಾಮಾನ್ಯವಾಗಿ ಒಂದು ವಾರ ನಮಗೆ ಟೈಮ್ ಬೇಕಾಗ್ಬೋದು ರಿಲೀಸ್ ಆದಾಗ. ಆ ಒಂದು ವಾರದಲ್ಲಿ ಎಲ್ಲ ಕರೆಕ್ಷನ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ 25th ಡೇಗೆ ರೆಡಿ ಆಗ್ತೀವಿ. ಜನಗಳ ಜೊತೆ ತುಂಬ ಸ್ಟ್ರಾಂಗ್ ಕನೆಕ್ಷನ್. ಆಮೇಲೆ ನಾನು ಈ ಕಾನ್ಸೆಪ್ಟ್ ಮಾಡೋದ್ರಿಂದ ಮುಂದೆ ಒಂದಿನ ನನ್ನ ಕಂಪ್ನಿ ಅಂದ ತಕ್ಷಣ ಜನಗಳು ತುಂಬ ಬಿಲೀವ್ ಕ್ರಿಯೇಟ್ ಆಗುತ್ತೆ. ಸೊ ನಾನು ಏನೇ ಮಾಡ್ತೀನಿ ಅಂತ ಹೊರಟರು ಅಂದರೆ ಏನೇನು ಮಾಡಬೇಕು ಅನ್ನೋದು ಒಂದಷ್ಟು ಫ್ಯೂಚರ್ ಪ್ಲಾನ್ಸ್ ಇದೆ. ಅದನ್ನೆಲ್ಲ ಮಾಡೋಕ್ಕೆ ಇದೊಂದು ಫೌಂಡೇಶನ್ ಅಂತ ಹೇಳ್ಕೊಬೋದು. ಈಗ ಆಲ್ಮೋಸ್ಟ್ ಈಗ ಮೀಡಿಯಾ ಇದೆಯಲ್ಲ ಮೇಡಮ್, ಅದಕ್ಕೆ ಯಾರು ಎಷ್ಟು ದಿನ ಮೋಸ ಮಾಡ್ಬೋದು, ಒಂದಿನ 2 ದಿನ 1 ವಾರ ಮಾಡ್ಬೋದು, ಅದೆಲ್ಲ ಹೊರಗೆ ಬಂದ್ಬಿಡುತ್ತೆ. ಇಲ್ಲಿ ಒಳಗಡೆ ಆದಾಗ ಅಣ್ಣ ಯಾವತ್ತಾರ ಒಂದಿನ ಗೊತ್ತಾಗ್ಬಿಡುತ್ತೆ. ಅವಾಗ ಸುಮ್ಮನೆ ಅಂತ ಬಿಡಲ್ಲ ನೀವು. ಇಲ್ಲ ಮೇಡಮ್, ಅಲ್ಲಿ ತುಂಬಾ ಪಾರದರ್ಶಕವಾಗಿ ಎಲ್ಲ ನಡೆಯುತ್ತೆ. ಸೊ ಅಲ್ಲಿ ಏನು ಆ ಥರ ನಮ್ಮ ಟೀಮ್ ಮೆಂಬರ್ಸ್ಗಳು ಫಸ್ಟ್ ಆಫ್ ಆಲ್ ನಮ್ಮ ಟೀಮ್ ಮೆಂಬರ್ಸ್ ಯಾರು ಪಾರ್ಟಿಸಿಪೇಟ್ ಮಾಡಲ್ಲ ಅದರಲ್ಲಿ. ಸರ್ ಖಂಡಿತ ಆ ಥರ ಪ್ಲಾನ್ಸ್ಗಳು ಎಲ್ಲ ಇದಾವೆ. ಸೊ ಇಲ್ಲಿ 1 ಕೋಟಿ ನಾನು ಕೊಡ್ತೀನಿ ಅಂದಾಗ ನಿಮಗೆ ತುಂಬ ಇವೇನು 1 ಕೋಟಿ ಕೊಡ್ತಿದ್ದಾರೆ ಅಂತ ನಿಮ್ಗೆ ಫೀಲ್ ಆಗ್ತಿದೆ. ಬಟ್ ಇದರಲ್ಲಿ ಸುಮಾರು ಒಂದು 40-50 ಜನ ಪಾರ್ಟ್ನರ್ಸ್ ಇದ್ದಾರೆ. ಸೊ ಅವರೆಲ್ಲ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಯಾರು ಏನು ಎಷ್ಟು ಕೊಲಾಬ್ರೇಟ್ ಮಾಡ್ತಿದ್ದಾರೆ ಅಂದರೆ ನನ್ನ ಕಾನ್ಸೆಪ್ಟ್ ಅಷ್ಟೇ. ಸೊ ನನ್ನ ಕಾನ್ಸೆಪ್ಟ್ ಹಿಂಗಿದೆ. ನಾನು ಹೇಳಿದ ಕಾನ್ಸೆಪ್ಟ್ಗೆ ತುಂಬ ಜನ ಮುಂದೆ ಬಂದಿದ್ದಾರೆ. ಸೊ ಕೊಲಾಬ್ರೇಟ್ ಆಗಿದ್ದಾರೆ. ಸೊ ಅದಾಗುತ್ತೆ ಸರ್, ಆ ಯೋಚನೆಗಳು ಇದೆ. ಓಕೆ, ಅಂದ್ರೆ ಈಗ ಕಲೆಕ್ಷನ್ ನಿಮ್ಗೆ ಒಂದು 10 ಲಕ್ಷ 20 ಲಕ್ಷ ಆಯ್ತು ಅನ್ಕೊಳ್ಳಿ. ನೀವು ಕಲೆಕ್ಷನ್ ಆಗಿದ್ದ ಅಮೌಂಟೇ 1 ಕೋಟಿ ಆದ್ರೆ ಮಾತ್ರ ಕೊಡುವಂಥದ್ದು, ಅಥವಾ 1 ಕೋಟಿ ಬೇರೆದನ್ನ ನೀವು ಸಪೋರ್ಟಿವ್ ಆಗಿ ಇಟ್ಕೊಂಡಿರೋ ಅಮೌಂಟಾ? ಇಲ್ಲ ಸರ್, ಸ್ಪಾನ್ಸರ್ಸ್ ಮಾಡ್ತಾ ಇದ್ದಾರೆ. ಸ್ಪಾನ್ಸರ್ಸ್ ಇದೆ. ಸೊ ಅದು ಅಧಿಕೃತವಾಗಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅನ್ನೋದು ಅನೌನ್ಸ್ ಮಾಡ್ತೀವಿ. ಪ್ರೊಡಕ್ಷನ್ ಗೋಯಿಂಗ್ ಆನು. ಸೊ ಇದು ಫಸ್ಟ್ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ಇಲ್ಲ ಮೇಡಮ್, ಇನ್ನು ಶೂಟ್ ನಡೀತಾ ಇದೆ. ಹಾಂ ಸರ್ ಹೇಳಿ. ಒಂದು 100 ಥಿಯೇಟರ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಅವತ್ತಿನ ದಿನಕ್ಕೆ ಏನು ಸೆಟಪ್ ಆಗುತ್ತೆ ನೋಡಿಕೊಂಡು ರಿಲೀಸ್ ಮಾಡಬೇಕು. ಹೌದು. ಇಲ್ಲ, ಸಿಂಗಲ್ ಸ್ಕ್ರೀನಲ್ಲಿ ಇದೇ ನಾನು ಹೇಳ್ತಿರೋ ಕಾನ್ಸೆಪ್ಟ್ ಓನ್ಲಿ ಫಾರ್ ಸಿಂಗಲ್ ಸ್ಕ್ರೀನ್. ಆ ಮಲ್ಟಿಪ್ಲೆಕ್ಸ್ಗೆಲ್ಲ ಇಲ್ಲ, ಓನ್ಲಿ ಫಾರ್ ಸಿಂಗಲ್ ಸ್ಕ್ರೀನ್ ಅಷ್ಟೇ ಮೇಡಮ್. ಹೊಸ ಸಿನಿಮಾಗಳು ಬರುತ್ತಾ? ಪ್ರೊಡಕ್ಷನ್ ಹೌಸ್ ಇಂದ ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದೀನಿ ಅಂತ ಹೇಳಿದ್ರಿ. ಒಂದಷ್ಟು ಈ ರೀತಿ ಥಿಯೇಟರ್ ವಿಚಾರವಾಗಿ ಇಂಡಸ್ಟ್ರಿಗೆ ಏನೋ ಮಾಡ್ಬೇಕು ಅಂತ. ಸೊ ಪರ್ಟಿಕ್ಯುಲರ್ ಆಗಿ ಏನಾದ್ರು ಒಂದಷ್ಟು ಬಜೆಟ್ ಅಮೌಂಟ್ ಅಂತ ಇಟ್ಕೊಂಡಿದ್ದೀರಾ? ಆ ಬಜೆಟ್ ಅಮೌಂಟ್ ನ ಮೂಲ ಏನು, ಅದರಿಂದ ನಿಮ್ಗಾಗುವಂತ ಲಾಭ ಏನು? ಸರ್, ಈಗ ನನ್ನ ಕಾನ್ಸೆಪ್ಟ್ ಹೆಂಗಿತ್ತು ಅಂದ್ರೆ, ನಾನು ಪ್ರೊಡಕ್ಷನ್ ಹೌಸ್ ಶುರು ಮಾಡಿದಾಗ ಒಂದಷ್ಟು ಜನ ಕೊಲಾಬ್ರೇಟ್ ಆಗ್ಬಿಟ್ಟು ನಾನು ಶುರು ಮಾಡಿದಾಗ ಆಲ್ಮೋಸ್ಟ್ ನಾನೀಗ ಮಾಡ್ತಿರೋ ಪ್ರಾಜೆಕ್ಟು ಸಿನಿಮಾ ಟಿಕೆಟ್ ಆಲ್ರೆಡಿ ಒಂದು 5,000-6,000 ಸೋಲ್ಡ್ ಔಟ್ ಮಾಡ್ಬಿಟ್ಟಿದ್ದೀನಿ. 5,000-6,000 ಅಂದರೆ ಆ ಕಾನ್ಸೆಪ್ಟ್ ಅಲ್ಲಿಂದನೇ ಹುಟ್ಟಿದ್ದು. ಯಾಕೆ ಈ ಪ್ರಯತ್ನಗಳೆಲ್ಲ ಮಾಡಬಾರ್ದು ಅಂದರೆ ಇವೆಲ್ಲ ಮಂಡುತನದ ಪ್ರಯತ್ನಗಳು ಅಂತ ಹೇಳ್ತಾರೆ. ಬಟ್ ಏನೋ ಒಂದ್ಸರಿ ಇದನ್ನ ಮಾಡೋಕ್ಕೆ ಅಂತ ಹೊರಟಾಗ ಓಕೆ
ಇದೊಂದು ಸರಿಯಾದ ದಾರಿ, ಇದನ್ನ ಮಾಡೋಣ, ಇದನ್ನ ಇಂಪ್ಲಿಮೆಂಟ್ ಮಾಡೋಣ ಅಂದ್ಬಿಟ್ಟು ಈಗ ಇಲ್ಲಿ ತನಕ ಬಂದಿದೆ ಸರ್. ಈಗ ನೀವು